ಹಾಯ್ ಹಲೋ ನಮಸ್ಕಾರ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ಕಷ್ಟಗಳು ಒಳ್ಳೆಯವರಿಗೆ ಯಾಕೆ ಬರುತ್ತೆ ಅನ್ನುವ ವಿಷಯದ ಬಗ್ಗೆ ಮಾತಾಡ್ತೀನಿ. ಬಹಳ ಜನರಿಗೆ ಒಂದು ಸಂಶಯ ಕಾಡುತ್ತೆ. ಏನಪ್ಪಾ ಅಂದ್ರೆ, ನಾನು ಯಾರಿಗೂ ಕೆಡುಕು ಮಾಡಿಲ್ಲ, ಯಾರಿಗೂ ತೊಂದರೆ ಕೊಟ್ಟಿಲ್ಲ, ನಾನು ಯಾರಿಗೂ ಕೆಟ್ಟದಾಗ್ಲಿ ಅನ್ನೋ ಯೋಚನೆ ಕೂಡ ಮಾಡಿಲ್ಲ, ಆದರೂ ಯಾಕೆ ನನ್ನ ಜೀವನದಲ್ಲಿ ಕಷ್ಟ ಅಂತ ಯೋಚನೆ ಬರುತ್ತೆ. ಒಳ್ಳೆಯವರು ಕಷ್ಟ ಬಂದಾಗ ಓಡಿ ಹೋಗೋದಿಲ್ಲ, ಅದನ್ನ ಸ್ವೀಕರಿಸಿ ಅದರಿಂದ ಪಾಠ ಕಲಿತಾರೆ. ಕರ್ಮ ಅಂದ್ರೆ ಕೇವಲ ನಾವು ಮಾಡುವ ಕೆಲಸ ಮಾತ್ರ ಅಲ್ಲ, ಅದರೊಳಗೆ ನಮ್ಮ ಉದ್ದೇಶ, ಭಾವನೆ, ಮನಸ್ಸಿನ ನಿಲುವು ಕೂಡ ಸೇರಿರುತ್ತೆ. ಒಳ್ಳೆಯ ಕರ್ಮ ಒಳ್ಳೆಯ ಫಲ, ಕೆಟ್ಟ ಕರ್ಮ ಕಷ್ಟದ ಫಲ. ಆದರೆ ಫಲ ತಕ್ಷಣ ಕಾಣಿಸದೇ ಇರ್ಬೋದು, ಕೆಲವೊಮ್ಮೆ ತಡವಾಗಿ ಬರುತ್ತೆ. ನಾವು ಹೊರಗಿನಿಂದ ನೋಡುವಾಗ ಒಳ್ಳೆಯವರು ಕಷ್ಟದಲ್ಲಿ, ಕೆಟ್ಟವರು ಸುಖದಲ್ಲಿ ಇದ್ದಾರೆ ಅಂತ ಅನ್ಕೋತೀವಿ. ಆದ್ರೆ ಅದು ಸಂಪೂರ್ಣ ಸತ್ಯ ಅಲ್ಲ. ಚಿನ್ನ ಬೆಂಕಿಯಲ್ಲಿ ಕರಗಿ ಹೇಗೆ ಶುದ್ಧವಾಗುವುದೋ, ಮಾನವ ಆತ್ಮ ಕೂಡ ಕಷ್ಟದಲ್ಲಿ ಪರಿಪಕ್ವವಾಗುತ್ತೆ. ಉದಾಹರಣೆಗೆ, ತಾಳ್ಮೆ ಕಲಿತಾನೆ, ಇನ್ನೊಬ್ಬರಿಗೆ ಗೌರವ ಕೊಡೋದನ್ನ ಕಲಿತಾನೆ, ಎಲ್ಲಕ್ಕಿಂತ ಹೆಚ್ಚಾಗಿ ನನಗೆ ಯಾಕೆ ಈ ರೀತಿ ಆಗ್ತಿದೆ ಅನ್ನೋ ಹುಡುಕಾಟಕ್ಕೆ ಶುರು ಮಾಡ್ತಾನೆ. ದೇವರ ಮೇಲೆ ನಂಬಿಕೆ ಹೆಚ್ಚುತ್ತೆ, ಒಳಗಿನ ಶಕ್ತಿಯನ್ನು ಅರಿವಿಗೆ ಬರುವಂತೆ ಮಾಡುತ್ತೆ. ಜೀವನ ಅನ್ನೋದು ಒಂದು ದಿನದ ಲೆಕ್ಕ ಅಲ್ಲ. ಜೀವನವನ್ನ ನಾವು ಒಂದು ದಿನ, ಒಂದು ಘಟನೆ ಅಥವಾ ಒಂದು ಸಮಸ್ಯೆಯಿಂದ ಅಳೆಯೋದಿಕ್ಕೆ ಸಾಧ್ಯವಿಲ್ಲ. ಇದು ಒಂದು ದೊಡ್ಡ ಪ್ರಯಾಣ, ಅನುಭವಗಳ, ನಿರ್ಧಾರಗಳ ಮತ್ತು ಕರ್ಮಗಳ ದೀರ್ಘ ಸರಣಿ. ಇದು ನಾವು ಇಂದು ಕಾಣುವ ಫಲ ನಿನ್ನೆ ಮಾಡಿದ ಕೆಲಸದ ಫಲ ಮಾತ್ರ ಅಲ್ಲ, ಅದು ನಮ್ಮ ಹಿಂದಿನ ಆಯ್ಕೆ, ಯೋಚನೆ, ಯೋಜನೆಗಳ ಒಟ್ಟುಗೂಡಿದ ಪರಿಣಾಮ. ಕರ್ಮ ಅಂದ್ರೆ ಕೇವಲ ಏನು ಮಾಡಿದ್ದೇವೆ ಅನ್ನೋದು ಮಾತ್ರ ಅಲ್ಲ, ನಾನು ಹೇಗೆ ಯೋಚಿಸ್ತೇನೆ, ಹೇಗೆ ಮಾತಾಡ್ತೇನೆ, ಹೇಗೆ ವರ್ತಿಸ್ತೇನೆ, ಇವೆಲ್ಲವೂ ಕೂಡ ಕರ್ಮದ ಭಾಗ. ಕರ್ಮ ಅನ್ನೋದು ನಮ್ಮನ್ನ ನೆರಳಿನಂತೆ ಹಿಂಬಾಲಿಸುತ್ತೆ. ಪ್ರತಿ ಯೋಚನೆಯು ಒಂದು ಬೀಜ. ದ್ವೇಷದ ಯೋಚನೆಯಿಂದ ಅಶಾಂತಿ, ಪ್ರೀತಿಯ ಯೋಚನೆಯಿಂದ ಶಾಂತಿ, ಭಯದ ಯೋಚನೆಯಿಂದ ಅಸ್ಥಿರತೆ, ವಿಶ್ವಾಸದ ಯೋಚನೆಯಿಂದ ಧೈರ್ಯ. ನಾವು ಹೊರಗೆ ಮಾಡುವ ಕರ್ಮಕ್ಕಿಂತ ಒಳಗೆ ಯೋಚಿಸುವ ಯೋಚನಾ ಲಹರಿ ಜೀವನವನ್ನ ಹೆಚ್ಚು ರೂಪಿಸುತ್ತೆ. ಅಂದ್ರೆ ನಾವು ಏನು ಯೋಚನೆ ಮಾಡ್ತೀವೋ ಅದೇ ಆಗ್ತೀವಿ ಅಂತ ನಾನು ಮ್ಯಾನಿಫೆಸ್ಟೇಷನ್ ವಿಡಿಯೋದಲ್ಲೆಲ್ಲ ಹೇಳಿದ್ದೆ ಅಲ್ಲ, ಅದೇ ತರ ಇಲ್ಲೂ ನಾವು ಹೊರಗೆ ಮಾಡುವ ಕರ್ಮಕ್ಕಿಂತ ಒಳಗೆ ಯೋಚಿಸುವ ಯೋಚನಾ ಲಹರಿ ಜೀವನವನ್ನ ಹೆಚ್ಚು ರೂಪಿಸುತ್ತೆ. ಮಾತು ಅನ್ನೋದು ಒಂದು ಶಕ್ತಿ. ಒಂದು ಮಾತು ಮನಸ್ಸು ಮುರಿಬಹುದು, ಒಬ್ಬರ ಹೃದಯವನ್ನ ಹೀಲ್ ಮಾಡಬಹುದು, ಸಂಬಂಧಗಳನ್ನ ಕಟ್ಟಬಹುದು ಅಥವಾ ಒಡೆಯಬಹುದು. ನಾವು ಆಡಿದಂತಹ ಮಾತುಗಳು ಅಷ್ಟು ಬೇಗ ಅದರ ಪರಿಣಾಮ ಮಾಸೋದಿಲ್ಲ, ಅವು ಜನರ ಮನಸ್ಸಿನಲ್ಲಿ ಪ್ರತಿಧ್ವನಿಸುತ್ತೆ. ಮೊದಲೆಲ್ಲ ಮಾತಿಗೆ ಹೇಳ್ತಾ ಇದ್ರಲ್ಲ, ಒಂದು ಏಟು ಹೊಡೆದ್ರೂ ಬೇಜಾರಾಗ್ತಿರ್ಲಿಲ್ಲ, ಆದ್ರೆ ಆ ಮಾತಿಂದ ಜಾಸ್ತಿ ನೋವಾಯ್ತು ಅನ್ನುವ ಮಾತು ನೀವು ಕೇಳಿರ್ಬೋದು. ಹಾಗೆಯೇ ಬಹಳ ಜನರ ಪ್ರಶ್ನೆ, ನಾನು ಒಳ್ಳೆಯದನ್ನೇ ಮಾಡ್ತೀನಿ, ಫಲ ಯಾಕೆ ಕಾಣಿಸ್ತಾ ಇಲ್ಲ ಎಂಬುದಾಗಿ. ಪ್ರಕೃತಿಯಲ್ಲಿ ಎಲ್ಲಕ್ಕೂ ಸಮಯ ಅನ್ನೋದು ಬರಬೇಕು. ಬೀಜ ಬಿತ್ತಿದ ತಕ್ಷಣ ಮರ ಬೆಳೆಯೋದಿಲ್ಲ. ಹಾಗೆ ಕರ್ಮದ ಫಲ ತನ್ನ ಸಮಯದಲ್ಲಿ ಬರುತ್ತೆ. ಜೀವನದಲ್ಲಿ ನಡೆಯುವ ಎಲ್ಲವೂ ಈ ಜನ್ಮದಲ್ಲೇ ಆರಂಭವಾಗಿಲ್ಲ. ಆಧ್ಯಾತ್ಮಿಕ ದೃಷ್ಟಿಯಿಂದ ನಮ್ಮ ಆತ್ಮ ಅನೇಕ ಜನ್ಮಗಳ ಪ್ರಯಾಣ ಮಾಡುತ್ತಿದೆ. ಪ್ರತಿ ಜನ್ಮದಲ್ಲಿ ಕರ್ಮಗಳು ಒಂದು ಖಾತೆಯಂತೆ ಸಂಗ್ರಹವಾಗುತ್ತೆ. ಆದ್ದರಿಂದ ಇಂದು ನಾವು ಅನುಭವಿಸುವ ಕೆಲವು ಸುಖ ದುಃಖಗಳು ಈ ಜನ್ಮದ ಫಲ ಮಾತ್ರ ಅಲ್ಲ, ಹಿಂದಿನ ಜನ್ಮದ ಕರ್ಮಗಳ ಪ್ರತಿಫಲವೂ ಕೂಡ ಆಗಿರಬಹುದು. ಕೆಲವರಿಗೆ ಕಾರಣವಿಲ್ಲದೆ ಭಯ, ಅಜ್ಞಾತ ಆಕರ್ಷಣೆ, ಅರ್ಥವಾಗದ ಕಷ್ಟ, ಇವುಗಳು ಕೆಲವೊಮ್ಮೆ ಹಿಂದಿನ ಅನುಭವಗಳ ಪ್ರತಿಧ್ವನಿ. ಹೀಗೆ ಬೀಜವನ್ನು ನಾವು ಯಾವಾಗ ಬಿತ್ತಿದ್ದೇವೆ ಅನ್ನೋದು ಮರೆತು ಹೋಗ್ಬೋದು, ಆದ್ರೆ ಬೀಜ ಮೊಳೆತು ಗಿಡವಾದಾಗ ಅದು ಫಲ ಕೊಡುತ್ತೆ. ಭಕ್ತಿ ಅಂದ್ರೆ ನಾನು ಪೂಜೆ ಮಾಡ್ತೀನಿ, ಜಪ ಮಾಡ್ತಾ ಇದ್ದೇನೆ, ಕಷ್ಟ ಬೇಡ ಅನ್ನುವ ವ್ಯವಹಾರ ಅಲ್ಲ. ಭಕ್ತಿ ಏನು ಕೊಡುತ್ತೆ ಅಂದ್ರೆ ಕಷ್ಟವನ್ನ, ದುಃಖವನ್ನ ಸಹಿಸುವ ಶಕ್ತಿ ಕೊಡುತ್ತೆ, ಮಾನಸಿಕ ಧೈರ್ಯ ಕೊಡುತ್ತೆ, ಸರಿಯಾದ ಮಾರ್ಗದಲ್ಲಿ ನಿಲ್ಲುವ ಬಲ, ಭಗವಂತನ ಜೊತೆ ಒಳಗಿನ ಸಂಪರ್ಕ. ಭಗವಂತ ಕಷ್ಟ ನೀಡಿ ಪರೀಕ್ಷೆ ಮಾಡೋದಿಲ್ಲ. ವಿವೇಕ, ಪ್ರೀತಿ, ನಂಬಿಕೆ, ಸಹನೆಗಳ ಇವುಗಳನ್ನ ಬೆಳೆಯಲು
ಆ ಸಂದರ್ಭಗಳನ್ನು ನಮ್ಮ ಜೀವನದಲ್ಲಿ ಕೊಡ್ತಾನೆ. ದುಃಖ ಅಂದರೆ ಭಗವಂತ ಮುನಿಸಿಕೊಂಡಿದ್ದಾನೆ ಅನ್ನುವ ಅರ್ಥ ಅಲ್ಲ, ಅದು ಜೀವನದ ಪಾಠಶಾಲೆ. ಕರ್ಮದಲ್ಲಿ 3 ವಿಧವಿದೆ. ಸಂಚಿತ ಕರ್ಮ, ಅದು ಸಂಗ್ರಹವಾದ ಹಳೆಯ ಕರ್ಮ. ಪ್ರಾರಬ್ಧ ಕರ್ಮ, ಈಗ ನಾವು ಅನುಭವಿಸುತ್ತಿರುವ ಕರ್ಮ. ಆಗಾಮಿ ಕರ್ಮ, ಈಗ ನಾವು ಮಾಡುತ್ತಿರುವುದು ಮುಂದೆ ಫಲ ಕೊಡೋದು. ಭಕ್ತಿ ಮತ್ತು ಜ್ಞಾನದಿಂದ ಮತ್ತು ಜಪದಿಂದ ಆಗಾಮಿ ಕರ್ಮವನ್ನ ಬದಲಾಯಿಸಬಹುದು. ಸಂಚಿತ ಕರ್ಮವನ್ನು ಕಡಿಮೆ ಮಾಡಬಹುದು. ಪ್ರಾರಬ್ಧ ಕರ್ಮವನ್ನು ಕೂಡ ಶಾಂತಿಯಾಗಿ ಭರಿಸಬಹುದು ಅದನ್ನ. ಇದೆಲ್ಲ ಕರ್ಮ ಕಳೆಯಲು ಇರುವ ಸೂಕ್ತ ದಾರಿಗಳು ಅಂತಂದ್ರೆ ಜಪ. ನಾನು ಪ್ರತಿ ವಿಡಿಯೋದಲ್ಲಿ ಇದ್ರ ಬಗ್ಗೆ ಹೇಳೋದು ಇದಕ್ಕೆ, ಜಪದ ಬಗ್ಗೆ ಹೆಚ್ಚಿನ ಇದು ಕೊಡಿ ಅಂತ ಹೇಳೋದು ಇದೇ ಉದ್ದೇಶಕ್ಕೋಸ್ಕರ. ಭಗವಂತ ಕಷ್ಟ ಕೊಡಬಾರದು ಅನ್ನೋದು ಬಹಳ ಜನರ ತಪ್ಪು ನಿರೀಕ್ಷೆ. ಆದರೆ ಭಗವಂತ ಬರುವ ಕಷ್ಟಗಳನ್ನ ಬರದಂತೆ ಮಾಡೋದಿಲ್ಲ. ಆದರೆ ಸತ್ಯ ಏನು ಗೊತ್ತಾ, ಭಗವಂತ ಆ ಕಷ್ಟಗಳನ್ನ ದಾಟಿ ಮುಂದೆ ಹೋಗುವ ಧೈರ್ಯ, ಮನಸ್ಸಿನ ಕ್ಲಾರಿಟಿ ಕೊಟ್ಟು ಸರಿಯಾದ ವ್ಯಕ್ತಿಯನ್ನ ನಮ್ಮ ಜೀವನಕ್ಕೆ ತರ್ತಾನೆ. ಹಾಗೆ ಭಕ್ತಿ, ಜಪ, ಧ್ಯಾನ ಇದರಿಂದ ಕರ್ಮದ ಪ್ಯಾಟರ್ನ್ ಅಪ್ಡೇಟ್ ಆಗುತ್ತೆ. ಇದರಿಂದ ನಾವು ನೀಡುವ ಪ್ರತಿಕ್ರಿಯೆ ಬದಲಾಗುತ್ತೆ, ನಿರ್ಧಾರ ಬದಲಾಗುತ್ತೆ, ಮುಂದಿನ ಕರ್ಮ ಶುದ್ಧವಾಗುತ್ತೆ. ದೇವರು ನಮ್ಮನ್ನ ದಂಡಿಸಲು ಕುಳಿತಿಲ್ಲ, ಅವನು ಕರುಣಾಮಯಿ. ಕಷ್ಟವನ್ನ ತೆಗೆದು ಹಾಕದೇ ಇರ್ಬೋದು, ಆದರೆ ಕಷ್ಟವನ್ನ ಎದುರಿಸಲು ಶಕ್ತಿ ಕೊಡ್ತಾನೆ. ಪ್ರವಾಹವನ್ನ ನಿಲ್ಲಿಸೋದಿಲ್ಲ, ಆದರೆ ಹಡಗು ಮುಳುಗದಂತೆ ಹಿಡ್ಕೋತಾನೆ. ಇದು ಶಿಕ್ಷೆ ಅಲ್ಲ, ಇದು ಬ್ರಹ್ಮಾಂಡದ ಸಮತೋಲನದ ನಿಯಮ. ಕರ್ಮದ ನಿಯಮ ಏನು ಹೇಳುತ್ತೆ ಅಂದ್ರೆ, ಏನು ಬಿತ್ತುತ್ತೇವೆಯೋ ಅದನ್ನೇ ಫಲವಾಗಿ ಪಡಿತೇವೆ ಅಂತ. ಉದಾಹರಣೆಗೆ, ಮಾವಿನ ಹಣ್ಣಿನ ಗಿಡ ಹಾಕಿದ್ರೆ ಮಾವಿನ ಹಣ್ಣೆ ಬರೋ ಹಾಗೆ ಯಾವಾಗ ಬಿತ್ತಿದ್ದೇವೆ ಅನ್ನೋದು ಇಲ್ಲಿ ಮುಖ್ಯ ಅಲ್ಲ, ಫಲ ಒಂದೇ ಬರುವಂಥದ್ದು. ಸೊ ಕಷ್ಟ ಬಂದಾಗ ಇದು ದೇವರು ಕೊಡುವ ಶಿಕ್ಷೆ ಅಂತ ತಿಳ್ಕೊಳ್ಳೋದು ಅದರ ಬದಲು ಇದು ಕರ್ಮದ ದೀರ್ಘ ಪ್ರಯಾಣದ ಒಂದು ಅಧ್ಯಾಯ ಅಂತ ಅಂದ್ಕೊಳ್ಳೋದು ಸರಿ. ಇದಕ್ಕೋಸ್ಕರ ನಾನು ಆಲ್ಮೋಸ್ಟ್ ಎಲ್ಲ ವಿಡಿಯೋದಲ್ಲಿ ಜಪ ಮಾಡಿ ಅಂತ ಹೇಳ್ತಾನೆ ಇರುವ ಉದ್ದೇಶ ಕೂಡ ಇದೇನೆ. ಇದರಿಂದ ಪಾಪ ಕಳೆಯಲು ಸಹಾಯವಾಗುತ್ತೆ. ಒಳ್ಳೆಯವರಿಗೆ ಕಷ್ಟ ಹೆಚ್ಚು ಬರುತ್ತವೆ ಅಂತ ಅನಿಸೋದು ಅವರು ಶುದ್ಧೀಕರಣದ ಹಂತದಲ್ಲಿ ಇದ್ದಾರೆ. ಹಿಂದಿನ ಕರ್ಮ ಕರಗ್ತಾ ಇದೆ, ಹೊಸ ಬೆಳಕು ಉದಯಿಸ್ತಾ ಇದೆ ಅನ್ನುವ ವಿಚಾರ. ಜೀವನ ನಮ್ಮ ವಿರುದ್ಧ ಕೆಲಸ ಮಾಡಲ್ಲ, ಅದು ನಮ್ಮ ಕರ್ಮಗಳ ಪ್ರತಿಬಿಂಬ. ಸೊ ಈಗ ಯಾರಿಗೆ ಅಂದ್ರೆ ಒಳ್ಳೆಯವರಿಗೆ ಕಷ್ಟ ಯಾಕೆ ಅಂತ ಅನ್ನೋದನ್ನ ನಿಮಗೆ ಕ್ಲಿಯರ್ ಆಗಿರ್ಬೋದು. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.